ಅಯ್ಯೋ ದೇವ್ರೇ, ಈ ಅಮ್ಮನ ದೇವತೆ ಅಂತ ಅನ್ಕೊಂಡಿದ್ದೆ, ದೇವ್ ಅಂತ ಗೊತ್ತೇ ಆಗ್ಲಿಲ್ವಲ್ಲಪ್ಪ ನನಗೆ. ಈ ಗನ್ನ ನಂಗೆ ಯಾಕೆ ಕೊಟ್ಟಿರ್ಬೋದು? ಏನು ಪ್ಲಾನ್ ಮಾಡಿರ್ಬೋದು? ಈ ಗನ್ನಲ್ಲಿ ಏನೇನು ಮಾಡಿರ್ಬೋದು? ಎಷ್ಟು ಜನರನ್ನ ಸಾಯಿಸಿರ್ಬೋದು? ಅಮ್ಮ, ಇವೆಲ್ಲ ನೆನೆಸ್ಕೊಂಡ್ರೆ ಮೈಯೆಲ್ಲ ನಡ್ಕ ಬರುತ್ತಲ್ಲಪ್ಪ ದೇವ್ರೆ. ನಮ್ಮಮ್ಮ, ಲೇ ಸುಂದರ ದರಿದ್ರ, ನಿನ್ನ ತಲೆಯಲ್ಲಿ ಬುದ್ಧಿ ಇದೆಯೋ ಲದ್ದಿ ಇದೆಯೋ ಅನ್ನೋ ಮಾತು ನಿಜ ಆಗೋಯ್ತಲ್ಲಪ್ಪ. ಕೆಲಸ ಕೊಡ್ತೀನಿ ಅಂತ ಕರೆದು ಆ ಶ್ರಾವಣಿನ ಮನೆಯಿಂದ ಆಚೆ ಹಾಕಬೇಕು ಅಂತಂದಾಗಲೇ ನಾನು ತಿಳ್ಕೊಬೇಕಿತ್ತು ಆ ಯಮ್ಮ ಎಂಥ ಕ್ರಿಮಿನಲ್ಲು ಅಂತ. ನಾನು ಅನ್ಯಾಯ ಬಲಿಪಶು ಆಗ್ಬಿಟ್ನಲ್ಲಪ್ಪ. ಈಗ ನನ್ನ ಹತ್ರಕ್ಕಿದೆ ಅಂತ ಗೊತ್ತಾಗಿ ಆ ಯಮ್ಮ ಮಾಡಿರೋ ಕೇಸಲ್ಲ ನನ್ನ ತಲೆ ಮೇಲೆ ಬಂದ್ಬಿಟ್ರೆ, ನಾನೇನಾರ ಜೈಲ್ಗೆ ಹೋಗಂಕಾಗ್ಬಿಟ್ರೆ, ಅಯ್ಯಯ್ಯೋ ಏನು ಮಾಡಲಿ? ಗನ್ ಬೇರೆ ಮುಟ್ಬಿಟ್ಟಿದ್ದೀನಿ, ಫಿಂಗರ್ ಪ್ರಿಂಟ್ ಎಲ್ಲ ಇರುತ್ತೆ, ಏನು ಮಾಡೋದು? ಇದಾಗಲ್ಲ. ಮೊದಲು ಇದರಲ್ಲಿರೋ ಫಿಂಗರ್ ಪ್ರಿಂಟ್ಸ್ನೆಲ್ಲ ತೆಗೆದುಬಿಟ್ಟು ನಾಳೆ ಎಲ್ಲರ ದೂರ ತೊಗೊಂಡೋಗಿ ಎಸ್ತು ಬಿಡಬೇಕು. ಐಶು ಪುಟ, ನಿಮ್ಮಪ್ಪನ ಊಟ ಕರಿಮ್ಮ, ಅವ್ರು ಇನ್ನೂ ಊಟ ಮಾಡಿಲ್ಲ. ಅಯ್ಯೋ, ಮತ್ತೆ ಕಣ್ಣು ಮುಟ್ಬಿಟ್ನಲ್ಲಪ್ಪ, ಏನು ಮಾಡ್ಲಿ ಈಗ? ಸರಿ ಅಮ್ಮ, ಕರಿತೀನಿ. ಅಪ್ಪ ಊಟಕ್ಕೆ ಬನ್ನಿ ಅಪ್ಪ. ಅಪ್ಪನ ಇಷ್ಟು ದಿನ ಅಮ್ಮನ ಗಂಡ ಅಂತ ಕರಿತಿದ್ಯಲ್ಲಮ್ಮ, ಏನು ಇದಕ್ಕಿದಂಗೆ ಇಷ್ಟೊಂದು ಮರ್ಯಾದೆ ಕೊಟ್ಟು ಮಾತಾಡ್ತಿದ್ಯಾ? ಹೌದು ಅಪ್ಪ, ಇನ್ ಮುಂದೆ ನಿಮ್ಮನ್ನ ಹೀಗೆ ಕರೆಯೋದು. ಈಗ ನೀವು ಕೆಲ್ಸಕ್ಕೆ ಹೋಗ್ತಿದ್ದೀರಲ್ವಾ, ಕಷ್ಟಪಟ್ಟು ದುಡಿತಿದ್ದೀರಲ್ವಾ, ಈಗ ನೀವು ಬದಲಾಗಿದ್ದೀರಂತೆ, ಅದಕ್ಕೆ ನಿಮ್ಮನ್ನ ಅಪ್ಪ ಅಂತ ಕರಿಬೇಕು ಅಂತ ಶ್ರಾವಣಿ ಅತ್ತೆ ಹೇಳ್ಕೊಟ್ರು. ಸರಿ ಬನ್ನಿ ಊಟಕ್ಕೆ. ಅಯ್ಯ ಸುಂದ್ರ, ಏನಾಗೋಯ್ತು ನಿನ್ನ ಪರಿಸ್ಥಿತಿ? ನಾನು ಕೆಲ್ಸಕ್ಕೆ ಹೋಗ್ತಿದ್ದೀನಿ ಅನ್ನೋ ಕಾರಣಕ್ಕೆ ನನ್ನ ಮಗಳು ಪ್ರೀತಿಯಿಂದ ನನ್ನ ಅಪ್ಪ ಅಂತ ಮಾತಾಡಿಸ್ತಾ ಇದ್ದಾಳೆ. ಅಕಸ್ಮಾತ್ ನಾನು ಮಾಡಬಾರ್ದು ಕೆಲಸ ಮಾಡ್ತಾ ಇದ್ದೀನಿ ಅಂತೇನಾದರೂ ಗೊತ್ತಾಗೋದ್ರೆ ನನ್ನ ಮಗಳೇ ನನ್ನ ಕತ್ತಲು ಪಟ್ಟಿ ಹಿಡಿದು ಮನೆಯಿಂದ ಆಚೆ ಹಾಕ್ಬಿಡ್ತಾಳೆ. ಅಯ್ಯೋ